ಶಿವಣ್ಣ ಪ್ರೀ ರಿಲೀಸ್ ಇವೆಂಟಿಗೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಇಲ್ಲೇ ದೇವಿ ಮಾಲದ ಪ್ರೀ ರಿಲೀಸ್ ಇವೆಂಟ್ ಇರುತ್ತೆ. ಸುಮಾರು ದೊಡ್ಡ ಅಂದರೆ ಹಿರಿಯ ನಟರು ಅಂದರೆ ಏನಂತಾರೆ, ನಮಗೆ ಒಂದು ಲೆಜೆಂಡ್ಸ್ ಬೇಕು ಈ ಸಿನಿಮಾ ಬ್ಲೆಸ್ಸಿಂಗ್ಸ್ಗೆ. ಒಂದಷ್ಟು ಜನನ ಕರೆದಿದ್ದೀವಿ, ಪ್ರತಿಯೊಬ್ಬರು ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಸೂತ್ರಧಾರಿದು 4ನೇ ತಾರೀಕು ರಿಲೀಸ್ ಇವೆಂಟಲ್ಲಿ ಮಿಕ್ಕಿದ್ದು ಏನಾದರೂ ಮಾತಾಡ್ತೀವಿ. ಬಟ್ ಇದ್ರದ್ದು ಏನಾದರೂ ಪ್ರಶ್ನೆ ಇದ್ದರೆ ಸಿನಿಮಾದು ಸರ್ 100% ಸರ್. ನಾನು ಇವ್ರಿಗೋಸ್ಕರ ನಾನು ಹೇಳ್ತೀನಿ, ನಾನು ಆನ್ ಸ್ಕ್ರೀನಲ್ಲಿ ಹೇಳ್ತಿದ್ದೀನಿ, ಆನ್ ಕ್ಯಾಮ್ರಾ ಫ್ರಂಟಲ್ಲಿ ಹೇಳ್ತಾ ಇದ್ದೀನಿ. ಚಂದನ್ ಅವ್ರ ಜೊತೆ ಇನ್ನು 10 ಅಲ್ಲ 50 ಸಿನಿಮಾ ಮಾಡೋಕ್ಕೂ ನಾನು ರೆಡಿ ಇದ್ದೀನಿ. ಕಾರಣ ಏನು ಗೊತ್ತಾ, ಇವತ್ತು ಅಷ್ಟೇ, ಇವತ್ತು ಇದನ್ನು ಥಿಯೇಟರ್ ತರ್ತಾ ಇರೋದ ಕಾರಣನೂ ಅವರೇ. ಯಾಕಂದರೆ ಅವ್ರು ಹಾಕಿರೋ ಎಫೆಕ್ಟು, ನಾನು ಅವ್ರು ಹೇಳಿದ್ರು ಬ್ರೋ OTT ಡೈರೆಕ್ಟ್ ರಿಲೀಸ್ ಮಾಡಿಬಿಡಿ ಅಂತ ನನಗೆ ಹೇಳಿದ್ರು. ನೀವು ಮಾಡಿಬಿಡಿ ಇವಾಗ. ನಾನು ಹೇಳಿದೆ ಬೇಡ ಬ್ರೋ, ನೀವು ಇಷ್ಟು ಒಂದು ಥಿಯೇಟರ್ ಪ್ರತಿಯೊಬ್ಬ ಇರೋಗೂ ಸ್ಕ್ರೀನಲ್ಲಿ ಒಂದು ಆಸೆ ಇರುತ್ತೆ, ನಾನು ಸ್ಕ್ರೀನಲ್ಲಿ ಹೆಂಗೆ ಇರ್ತೀನಿ, ಯಾವ ಥರ ಇರ್ತೀನಿ ಅಂತ ನಾನು ಹೇಳಿದೆ. ಈ ಸಿನಿಮಾ ಸ್ಕ್ರೀನಲ್ಲಿ ಬರಬೇಕು, ಥಿಯೇಟರ್ ರಿಲೀಸ್ ಮಾಡೋಣ, ಥಿಯೇಟರ್ ಆದಮೇಲೆ ನೀವು OTT ಹೋಗೋಣ ಅಂತ ಹೇಳ್ಬಿಟ್ಟು ಈ ಸ್ಕ್ರೀನ್ ತರ್ತಾ ಇರೋದು ಉದ್ದೇಶ. ಯಾಕಂದರೆ ಇವ್ರ ಸಪೋರ್ಟ್, ನಾನು ಹೇಳಿದ್ನಲ್ಲ, ಆರ್ಟಿಸ್ಟ್ ಸಪೋರ್ಟ್ ಇದ್ದರೆ ನಾವು ಎಲ್ಲಿವರೆಗೂ ಬೇಕಾದ್ರೂ ನಡ್ಕೊಂಡು ದೂರ ಅವ್ರ ಜೊತೆ ಪ್ರಯಾಣ ಮಾಡ್ಬೋದು. ಹತ್ತಲ್ಲ ಇನ್ನು 50 ಸಿನಿಮಾ ಅವ್ರ ಜೊತೆ ಮಾಡೋದು ನಾನು ಮಾಡ್ತೀನಿ. ಪ್ರೊಡ್ಯೂಸ್ ಮಾಡೋಕ್ಕೂ ರೆಡಿ, ಡೈರೆಕ್ಟ್ ಮಾಡೋಕ್ಕೂ ರೆಡಿ.